ದಶಕಗಳ ನಂತರ ದರ್ಶನವಾದ ಶ್ರೀರಾಮನ ಪಾದುಕೆ. ಹೌದು, ದೇಶದೆಲ್ಲೆಡೆ ಶ್ರೀರಾಮನ ಆರಾಧನೆ ಹೆಚ್ಚಾಗಿದೆ ಮತ್ತು ಇನ್ನೊಂದಿಷ್ಟು ದಿವಸದಲ್ಲಿ ರಾಮ ಜನ್ಮಭೂಮಿಯ ಅಯೋಧ್ಯೆಯ ದೇವಸ್ಥಾನವು ಲೋಕಾರ್ಪಣೆಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಇರುವಿಕೆಯ ಕುರುಹುಗಳು ದೇಶದ ವಿವಿಧ ಸ್ಥಳಗಳಲ್ಲೂ ಸಿಗ್ತಾ ಇವೆ. ಹಾಗೆಯೇ ಕರ್ನಾಟಕದ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಾಗ್ನೂರು ಸಮೀಪದ ಶ್ರೀರಾಮಚಂದ್ರ ಸಂಚರಿಸಿದ ಪುರಾವೆಗಳು ಗೋಚರವಾಗಿವೆ. ಹೌದು, ಕಾಗ್ನೂರು ಸಮೀಪದ ಹೇಮಾವತಿ ನದಿಯ ದಡದಲ್ಲಿರುವ ಬೃಹದಾಕಾರದ ಬಂಡೆಯ ಮೇಲೆ ಶ್ರೀರಾಮನ ಪಾದದ ಗುರುತು ಪತ್ತೆಯಾಗಿದೆ. ಶ್ರೀರಾಮಚಂದ್ರನ ಪಾದುಕೆ ಮಾತ್ರವಲ್ಲದೆ ಆಂಜನೇಯನ ಪಾದ ಹಾಗೂ ಶಿವಲಿಂಗ ಮೂರ್ತಿ ಕೂಡ ಗೋಚರವಾಗಿದೆ. ಈ ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಸಾರ್ವಜನಿಕರು ರಾಮನ ಪಾದದ ದರ್ಶನವನ್ನ ಪಡೆಯುತ್ತಿದ್ದಾರೆ. ಇನ್ನು ಶ್ರೀರಾಮನ ಪಾದ ಗೋಚರವಾದ ಸ್ಥಳದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಬೃಹದಾಕಾರದ ಬಂಡೆಯ ಮೇಲಿನ ರಾಮನ ಪಾದಗಳಿಗೆ ಶತಶತಮಾನಗಳಿಂದಲೂ ಪೂಜೆ ಪುನಸ್ಕಾರ ನಡೆಯುತ್ತಿತ್ತು ಎನ್ನಲಾಗಿದೆ.